ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ಡೀಪ್ ನೆಕ್ ಬ್ಲೌಸ್ ಕಟಿಂಗ್ ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಮೆಜರ್ಮೆಂಟ್ಸ್ ಗೆ ಈಗ ನಾನು ಲೈನಿಂಗ್ ಮೇಲೆ ಯಾವ ರೀತಿ ನಾವು ಕಟ್ ಮಾಡೋದು, ಬ್ಯಾಕ್ ಬೋಟ್ ನೆಕ್ ಮತ್ತೆ ಫ್ರಂಟ್ ಡೀಪ್ ನೆಕ್ ಬರುತ್ತೆ. ಈ ಮೆಜರ್ಮೆಂಟ್ಸ್ ಗೆ ಫ್ರಂಟ್ ಹುಕ್ಸ್ ಬರುತ್ತೆ, ಬ್ಯಾಕ್ ಬೋಟ್ ನೆಕ್ ಬರುತ್ತೆ. ಅಥವಾ ನೀವು ಬೇಕಾದ್ರೆ ಬ್ಯಾಕ್ ಓಪನ್ ತಗೊಂಡು ಫ್ರಂಟ್ ಕ್ಲೋಸ್ ತಗೋಬಹುದು. ನಾನು ಇಲ್ಲಿ ಫ್ರಂಟ್ ಓಪನ್ ತಗೊಳ್ತಾ ಇದ್ದೀನಿ. ನೋಡಿ, ಲೈನಿಂಗ್ ತಗೊಂಡಿದ್ದೀನಿ. ಬ್ಯಾಕ್ ಕ್ಲೋಸ್ ಬರ್ತಾ ಇರೋದ್ರಿಂದ ನಾವು ಫೋಲ್ಡಿಂಗ್ ಸೈಡ್ ಲೈನಿಂಗ್ ಅನ್ನೋದು ನನ್ನ ಸೈಡ್ಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಮೆಜರ್ಮೆಂಟ್ಸ್ ನೋಡಿ ಈ ರೀತಿ ಇದೆ. ಬ್ಲೌಸ್ ಲೆಂತ್ ಬಂದು 14.5, ಫುಲ್ ಶೋಲ್ಡರ್ 16, ಅಪ್ಪರ್ ಚೆಸ್ಟ್ 38, ಫುಲ್ ಬಸ್ಟ್ 39, ವೇಸ್ಟ್ 32.5, ಆರ್ಮ್ ರೌಂಡ್ 17.5, ಸ್ಲೀವ್ಸ್ ಲೆಂತ್, ಸ್ಲೀವ್ಸ್ ಅರೌಂಡ್, ಬಸ್ಟ್ ಪಾಯಿಂಟ್, ಇಷ್ಟು ಮೆಜರ್ಮೆಂಟ್ಸ್ ಅನ್ನೋದು ನಾನು ತಗೊಂಡಿದ್ದೀನಿ. ಮೈನ್ ಫ್ಯಾಬ್ರಿಕ್ ಬಂದು ಇದು. ಈಗ ಯಾವ ರೀತಿ ಬ್ಲೌಸ್ ಅನ್ನೋದು ಮಾರ್ಕಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಫಸ್ಟ್ ಒಂದು ಬೇಸ್ ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ಶೋಲ್ಡರ್ ಡೌನ್ಗೋಸ್ಕರ ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಎನಿ ಸೈಜ್ ನೀವು 1 ಇಂಚ್ ಶೋಲ್ಡರ್ ಡೌನ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾವು ಆರ್ಮ್ ಡೌನ್ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಇವರಿಗೆ ಆರ್ಮ್ ಡೌನ್ ಎಷ್ಟಿದೆ ನೋಡಿ, ನಾನು ಬ್ಯಾಕ್ ಅಲ್ಲಿ ಬಂದು ಈ ಡಿಸೈನ್ ಅನ್ನೋದು ಸ್ಟಿಚ್ ಮಾಡ್ತಾ ಇರೋದು. ನೋಡಿ, ಬ್ಯಾಕ್ ಅಲ್ಲಿ ಈ ರೀತಿ ಡಿಸೈನ್ ಅನ್ನೋದು ಬರುತ್ತೆ. ಇವರ ಆರ್ಮ್ ರೌಂಡ್ ಎಷ್ಟಿದೆ, 17 ಇದೆ. 17.5 ಇದೆ. ಡಿವೈಡೆಡ್ ಬೈ 2 ಮಾಡಿದ್ರೆ 8.75 ಬರುತ್ತೆ. ಇದರಲ್ಲಿ ನಾವು -1.75 ಇಂಚಸ್ ಅನ್ನೋದು ಮೈನಸ್ ಮಾಡಿದ್ರೆ 7 ಇಂಚಸ್ ಅನ್ನೋದು ಇವರಿಗೆ ಆರ್ಮ್ ರೌಂಡ್ ಅನ್ನೋದು ಬರುತ್ತೆ. ನೋಡಿ, ಇದು ಬಂದು ಶೋಲ್ಡರ್ ಲೈನ್. ಶೋಲ್ಡರ್ ಲೈನ್ ಇಂದ ನಾನು 7 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇದು ಬಂದು ನಮ್ಗೆ ಚೆಸ್ಟ್ ಲೈನ್. ಇದು ಬಂದು ನಮ್ಗೆ ಚೆಸ್ಟ್ ಲೈನು. ಈಗ ನಾವು ನೆಕ್ ವಿಡ್ತ್ ಮತ್ತೆ ಶೋಲ್ಡರ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವ್ರಿಗೆ ಫುಲ್ ಶೋಲ್ಡರ್ ಎಷ್ಟಿದೆ, 16 ಇದೆ. ಅದರಲ್ಲಿ ಅರ್ಧ ಅಂದ್ರೆ 8 ಇಂಚಸ್. ನೋಡಿ, ಶೋಲ್ಡರ್ ಲೈನ್ ಅಲ್ಲಿ 8 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಚೆಸ್ಟ್ ಲೈನ್ ಅಲ್ಲಿ ನಾವು ಫುಲ್ ಬಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವ್ರ ಸೈಜ್ಗೆ ಫುಲ್ ಬಸ್ಟ್ 39. ಇದು ಬಾಡಿ ಮೆಜರ್ಮೆಂಟ್ಸ್ ತಗೊಂಡಿರೋದ್ರಿಂದ ನಾವು ಕಂಪಲ್ಸರಿ ಲೂಸಿಂಗ್ ಅನ್ನೋದು ಆಡ್ ಮಾಡಬೇಕು. ಇದಕ್ಕೆ ಪ್ಲಸ್ 2 ಇಂಚಸ್ ಲೂಸಿಂಗ್ ಅನ್ನೋದು ಆಡ್ ಮಾಡಿದ್ರೆ 41 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಿದ್ರೆ 10.25 ಆಗುತ್ತೆ. ಇದರಲ್ಲಿ 10.25 ಅಲ್ಲಿ 25 ಇಂಚಸ್ ಮೈನಸ್ ಮಾಡಿ, ಅಂದ್ರೆ 1/4 ಇಂಚ್ ಮೈನಸ್ ಮಾಡಿ 10 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇವ್ರ ಅಪ್ಪರ್ ಚೆಸ್ಟ್ 38 ಆಗಿರೋದ್ರಿಂದ ಆರ್ಮ್ ಕರ್ವ್ ಲೈನ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಪಾಯಿಂಟ್ ಹತ್ರದಿಂದ 2.5 ಗೆ ಒಳಗಡೆಗೆ ಮಾರ್ಕ್ ಮಾಡ್ಕೋಬೇಕು. ಇದು ಅಪ್ಪರ್ ಚೆಸ್ಟ್ ಮೇಲೆ ಚೇಂಜಸ್ ಆಗ್ತಾ ಇರುತ್ತೆ. ನನಗೆ ಅಪ್ಪರ್ ಚೆಸ್ಟ್ 38 ಇರೋದ್ರಿಂದ ನಾನು 2.5 ತಗೊಂಡಿದ್ದೀನಿ. ಒಂದ್ ವೇಳೆ 36, 37 ಇದ್ರು 2.5 ತಗೊಳ್ಳಿ. 34 ಈ ತರ ಇದ್ದಾಗ ಒಂದೊಂದು ಲೈನ್ ಅನ್ನೋದು ಕಡಿಮೆ ಮಾಡ್ಕೊಳ್ತಾ ಬರ್ಬೇಕು. ಅಂದ್ರೆ ಈಗ 2.4, 2.3 ಈ ರೀತಿ ಕಡಿಮೆ ಮಾಡ್ಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ಈ ಪಾಯಿಂಟ್ ಹತ್ರದಿಂದ ಈ ಫೋಲ್ಡಿಂಗ್ ಸೈಡ್ಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 7.5 ಇಂಚ್ ಅನ್ನೋದು ಇದೆ. ಸೇಮ್ 7.5 ಇಂಚ್ ಇರೋದು ಶೋಲ್ಡರ್ ಲೈನ್ ಅಲ್ಲಿ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಈ 2 ಪಾಯಿಂಟ್ಸ್ ನ ಸ್ಟ್ರೈಟ್ ಆಗಿ ಈ ರೀತಿ ಒಂದು ಲೈನ್ ಹಾಕೊಂಡು ಜಾಯಿನ್ ಮಾಡ್ಕೋಬೇಕು. ಇದು ನಮ್ಗೆ ಶೋಲ್ಡರ್ ಪಾಯಿಂಟ್. ಇದು ಬಂದು ನಮ್ಗೆ ಆರ್ಮ್ ಕರ್ವ್ ಲೈನ್. ಈಗ ಈ ಲೈನ್ ಮೇಲೆ ಟೇಪ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡ್ಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಮಾಡ್ಕೋಬೇಕು. 7 ಇಂಚಸ್ಗೆ ಮಿಡ್ ಪಾಯಿಂಟ್ ಅಂದ್ರೆ 3.5 ಇಂಚಸ್. ಈ 3.5 ಇಂಚಸ್ ಇಂದ ಕೆಳಗಡೆಗೆ 1 ಇಂಚಿಗೆ ಒಂದು ಮೀಟಿಂಗ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೀಟಿಂಗ್ ಪಾಯಿಂಟ್ ಇದು ಇವೆರಡನ್ನೂ ಸೇರಿಸಿ ನಾವು ಆರ್ಮ್ ಕರ್ವ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಆರ್ಮ್ ರೌಂಡ್ ಅನ್ನೋದು ಅದೇ ರೀತಿ. ಈಗ ಏನ್ ನಮ್ಗೆ ಶೋಲ್ಡರ್ ಪಾಯಿಂಟ್ ಇಲ್ಲಿ ಇದೆಯಲ್ವಾ, ಕೆಲವೊಂದು ಸೈಜಸ್ಗೆ ಶೋಲ್ಡರ್ ಪಾಯಿಂಟ್ ಆರ್ಮ್ ಕರ್ವ್ ಲೈನ್ ಒಳಗಡೆ ಬರುತ್ತೆ. ಇನ್ ಕೆಲವೊಂದು ಸೈಜಸ್ಗೆ ಆರ್ಮ್ ಕರ್ವ್ ಲೈನ್ ಹೊರಗಡೆಗೆ ಶೋಲ್ಡರ್ ಪಾಯಿಂಟ್ ಅನ್ನೋದು ಬರುತ್ತೆ. ಸೊ ಈ ರೀತಿ ಬಂದಾಗ ನೋಡಿ, ಈ ಮಿಡ್ ಪಾಯಿಂಟ್ಗೆ ಈ ಪಾಯಿಂಟ್ ಶೋಲ್ಡರ್ ಪಾಯಿಂಟ್ ಅನ್ನೋದು ಈ ರೀತಿ ಮ್ಯಾಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ. ಈಗ ಒಂದ್ಸಲ ಚೆಕ್ ಮಾಡ್ಕೋಬಿಡಿ ಆರ್ಮ್ ರೌಂಡ್ ಅನ್ನೋದು ಕರೆಕ್ಟ್ ಆಗಿ ಬಂದಿದೆಯಾ ಇಲ್ವಾ ಅಂದ್ರೆ. ಇವ್ರಿಗೆ ಆರ್ಮ್ ರೌಂಡ್ ಎಷ್ಟು ಬರಬೇಕು ಅಂದ್ರೆ 17.5, ಅದರಲ್ಲಿ ಅರ್ಧ ಬರಬೇಕು. 8.75 ಅನ್ನೋದು ಈ ರೌಂಡ್ ಅನ್ನೋದು ಸಿಗ್ಬೇಕು ನಮ್ಗೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ 8.5 ಇದೆಯೋ ಇಲ್ವೋ ಅಂತ. .75 ಇಂಚಸ್ ಅನ್ನೋದು ಕರೆಕ್ಟ್ ಆಗಿ ನನಗೆ ಮ್ಯಾಚ್ ಆಗ್ತಾ ಇದೆ. ಎನಿ ಸೈಜು ನೆಕ್ ಅಂದ್ರೆ ನೆಕ್ ಲೈನ್ ಅಲ್ಲಿ 2.5 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ ಪಾಯಿಂಟ್ಗೆ. ಈಗ ಈ 2.5 ಈ ಶೋಲ್ಡರ್ ಪಾಯಿಂಟ್ ಎರಡನ್ನೂ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ನೋಡಿ, ಈ ರೀತಿ. ಈಗ ಈ ಶೋಲ್ಡರ್ ಪಾಯಿಂಟ್ ಈ ನೆಕ್ ಪಾಯಿಂಟ್ ಗೆ ಟೇಪ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡಿಕೊಂಡು
ಫೋಲ್ಡ್ ಮಾಡ್ಕೊಳ್ಳಿ. ನಿಮ್ಗೆ ಮಿಡ್ ಪಾಯಿಂಟ್ ಅನ್ನೋದು ಸಿಗುತ್ತೆ ನೋಡಿ, ಇದು ಮಿಡ್ ಪಾಯಿಂಟ್. ಈ ಮಿಡ್ ಪಾಯಿಂಟ್ ಹತ್ರದಿಂದ ನೀವು ಇವ್ರಿಗೆ ಬೇಕಾಗಿರೋ ಬ್ಲೌಸ್ ರೆಡಿ ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವ್ರಿಗೆ ಬೇಕಾಗಿರೋ ಬ್ಲೌಸ್ ಲೆಂತ್ ಬಂದು 14.5 ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೋಬೇಕು. 14.5 ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಇದು ಬಂದು ನಮಗೆ ವೇಸ್ಟ್ ಲೈನು. ಇವ್ರ ವೇಸ್ಟ್ ಎಷ್ಟಿದೆ? 32.5 ಇದೆ. 32.5 ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ 8.1 ಅನ್ನೋದು ಸಿಗ್ತಾ ಇದೆ. ಫೋಲ್ಡಿಂಗ್ ಸೈಡ್ ಇಂದ 8 ಇಂಚಸ್ ಮೇಲೆ ಒಂದ್ ಗೆರೆಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚು ಡಾಟ್ಸ್ಗೋಸ್ಕರ ನೀವೇನಾದ್ರೂ ಡಾಟ್ ಸ್ಟಿಚ್ ಮಾಡ್ತೀರ ಅಂದ್ರೆ 1 ಇಂಚು ತಗೊಳ್ಳಿ, ಅಥವಾ 3/4 ಇಂಚು ಕೂಡ ತಗೋಬಹುದು. ನಾನು ಇಲ್ಲಿ 3/4 ಇಂಚು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2 ಇಂಚಸ್ ಮಾರ್ಜಿನ್ಗೋಸ್ಕರ ಚೆಸ್ಟ್ ಲೈನ್ ಅಲ್ಲಿ ಕೂಡ 2 ಇಂಚಸ್ ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನಾನು ಇಲ್ಲೆಲ್ಲೂ ಕೂಡ ಸಿವಿಂಗ್ ಅಲೌನ್ಸಸ್ ಆಡ್ ಮಾಡಿಲ್ಲ. ಆರ್ಮ್ ಕರೋ ಲೈನ್ಗೆ ಶೋಲ್ಡರ್ ಅಲ್ಲಿ ವೇಸ್ಟ್ ಲೈನ್ ಎಲ್ಲ ನಾವು ಸಿವಿಂಗ್ ಅಲೌನ್ಸಸ್ ಅನ್ನೋದು ಆಡ್ ಮಾಡಬೇಕು. ಈಗ ನಮ್ಗೆ ರೆಡಿ ಶೋಲ್ಡರ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. 2.5, 3, 3.5 ನಿಮ್ ಇಷ್ಟ. ನಿಮ್ಗೆ ರೆಡಿ ಶೋಲ್ಡರ್ ಎಷ್ಟು ಬೇಕು ಅಷ್ಟನ್ನ ನೀವು ಮಾರ್ಕ್ ಮಾಡ್ಕೋಬಹುದು. ನಾನು ಇಲ್ಲಿ 2.5 ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಡೀಪ್ಗೋಸ್ಕರ ಬ್ಯಾಕ್ ಅಲ್ಲಿ ಡೀಪ್ ಬಂದು 2.5 ಅನ್ನೋದು ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇಲ್ಲಿ ನೀವು ಈ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲ್ ಅನ್ನ ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಬೋಟ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಅದೇ ರೀತಿ ಬೋಟ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಬ್ಯಾಕ್ ಅಲ್ಲಿ ನಿಮ್ಗೆ ಪಟ್ಟಿ ಅನ್ನೋದು ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ನನಗೆ 3.5 ಇಂಚಸ್ ಪಟ್ಟಿ ಅನ್ನೋದು ಬೇಕು. 3.5 ಇಂಚಸ್ಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇಲ್ಲಿಂದ 1 ಇಂಚು ಅಥವಾ ಒಂದು 3/4 ಇಂಚು 1 ಇಂಚಿಗೆ ನೀವು ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಸೈಡ್ ಇಂದ 4 ಇಂಚಸ್ ನೆಕ್ ವಿಡ್ತ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಾಕ್ಸ್ ಶೇಪ್ ಅಲ್ಲಿ ನಿಮ್ಗೆ ಯಾವ ಡಿಸೈನ್ ಬೇಕಾಗುತ್ತೋ ಆ ಡಿಸೈನ್ ಅನ್ನೋದು ನೀವು ಡ್ರಾ ಮಾಡ್ಕೋಬಹುದು. ಈಗ ಚೆಸ್ಟ್ ಪಾಯಿಂಟ್ ಮತ್ತೆ ವೇಸ್ಟ್ ಪಾಯಿಂಟ್ ಎರಡನ್ನೂ ಕೂಡ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ನಮ್ಗೆ ಲೈನ್ ಈ ರೀತಿ ಕ್ರಾಸ್ ಬಂದಾಗ ಕಂಪಲ್ಸರಿ ನಾವು 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದು ಲೈನ್ಗೆ ನಾವು ಸ್ಕೇಲ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡಿದಾಗ ನೋಡಿ ಇಷ್ಟು ಡೌನ್ ಅನ್ನೋದು ನಮಗೆ ಸಿಗ್ತಾ ಇದೆ. ಇದನ್ನ ನಾವು 90 ಡಿಗ್ರಿ ಅಂತ ಕರಿತೀವಿ. ಈಗ ನಾವು ಸುತ್ತಲೂ ಇದಕ್ಕೆ ಮಾರ್ಜಿನ್ ಅನ್ನೋದು ಆಡ್ ಮಾಡ್ಕೋಬೇಕು. ಕೆಳಗಡೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಆಡ್ ಮಾಡ್ತಾ ಇದ್ದೀನಿ. ವೇಸ್ಟ್ ಲೈನ್ ಅನ್ನ ನಾವು ಫಿನಿಶಿಂಗ್ ಕೊಡ್ಬೇಕಾದ್ರೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಬೇಕು. ಆಡ್ ಮಾಡ್ಕೋತಾ ಇದ್ದೀನಿ 1/2 ಇಂಚು. ಹಾಗೆ ಶೋಲ್ಡರ್ ಹತ್ರ ಕೂಡ ನಮ್ಗೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಬೇಕು. ಇಲ್ಲಿ ಕೂಡ 1 ಸೆಂಟಿಮೀಟರ್ ಅಥವಾ 1/2 ಇಂಚ್ ಮಾರ್ಜಿನ್ ಅನ್ನೋದು ತಗೋಬಹುದು. ಆರ್ಮ್ ರೌಂಡ್ ಹತ್ರ ನೀವು. ನಾನು ಇಲ್ಲಿ 1 ಸೆಂಟಿಮೀಟರ್ ಮಾರ್ಜಿನ್ ಅನ್ನೋದು ತಗೊಂತಾ ಇದ್ದೀನಿ. ಅಂದ್ರೆ 1/2 ಇಂಚಿಗೆ ಒಂದು ಲೈನ್ ಅನ್ನೋದು ಕಡಿಮೆ. ಈ ರೀತಿ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಇದನ್ನ ಟ್ರೇಸ್ ಮಾಡ್ಕೊಂಡು ನೀವೇನ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ರೆ ಅದನ್ನ ನೀಟಾಗಿ ರೀತಿ ಟ್ರೇಸ್ ಮಾಡ್ಕೋಬೇಕು. ಇದಿಷ್ಟು ಬ್ಯಾಕ್ ಪಾರ್ಟ್. ಈಗ ಡಾಟ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಕೆ ನೋಡಿ, ಟೇಪ್ ಅನ್ನೋದು ಫೋಲ್ಡಿಂಗ್ ಸೈಡ್ ಇಂದ ಈ ರೀತಿ ಮಾರ್ಜಿನ್ ಲೈನ್ ಈ ರೀತಿ ಟೇಪ್ ಅನ್ನೋದು ಪ್ಲೇಸ್ ಮಾಡ್ಕೊಂಡು ಟೇಪ್ ಅನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿ ಸಿಗ್ತಿದೆ ಮಿಡ್ ಪಾಯಿಂಟ್. ಅಂದ್ರೆ ನೋಡಿ, ನಾವೇನ್ ಇಲ್ಲಿ ಡಿಸೈನ್ ಮಾಡ್ತಾ ಇದ್ವಿ ಬ್ಯಾಕ್ ಅಲ್ಲಿ ಡಿಸೈನ್, ಈ ಡಿಸೈನ್ ಗೆ ಟಚ್ ಆಗೋ ತರ ನಾವು ಡಾಟ್ ಅನ್ನೋದು ಹಿಡಿಬಾರ್ದು. ಯಾಕಂದ್ರೆ ನಮ್ಗೆ ಡಿಸೈನ್ ಶೇಪ್ ಅನ್ನೋದು ಹಾಳಾಗುತ್ತೆ. ಇಂಥ ಸಿಚುವೇಶನ್ಸ್ ಅಲ್ಲಿ ನಾವೇನ್ ಮಾಡ್ಬೋದಂದ್ರೆ ನಮ್ಗೆ ಏನ್ ಮಿಡ್ ಪಾಯಿಂಟ್ ಬಂದಿರುತ್ತಲ್ಲ ಆ ಕಡೆಗೆ ನಾವು ಡಾಟ್ ಅನ್ನೋದು ಜರುಗಿಸ್ಕೋಬಹುದು. ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾನೇನ್ 3/4 ಇಂಚ್ ಮಾರ್ಕ್ ಮಾಡಿದ್ದೀನಲ್ವಾ ಡಾಟ್ಸ್ಗೋಸ್ಕರ, ಈ 3/4 ಇಂಚ್ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬಹುದು. ಈ ರೀತಿ ಡಾಟ್ ಅನ್ನ ನೀವು ಸೈಡ್ ಸೀಮ್ ಲೈನ್ ಕಡೆ ಜರುಗಿಸ್ಕೋಬಹುದು. ಇದಿಷ್ಟು ಬ್ಯಾಕ್ ಪಾರ್ಟ್. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಈ ಡಿಸೈನ್ ನಾನು ಇಲ್ಲಿ ಡ್ರಾ ಮಾಡ್ತಾ ಇಲ್ಲ, ಯಾಕಂದ್ರೆ ನಾವು ಇಲ್ಲಿ ಕಟ್ ವರ್ಕ್ ಶೇಪ್ ಅನ್ನ ಡಿಸೈನ್ ಮಾಡ್ತಾ ಇರೋದ್ರಿಂದ ಕ್ಯಾನ್ವಾಸ್ ನೆಕ್ ಪೇಪರ್ ನ ಯೂಸ್ ಮಾಡ್ಕೊಂಡು ನಾವು ಡಿಸೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಟೂ ಇಂಚಸ್ ಮಾರ್ಜಿನ್ ಹತ್ರ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೋಬೇಕು. ಹಾಗೆ ಮಿಡ್ ಅಲ್ಲಿ ಕೂಡ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಳ್ಳಿ. ಇದಿಷ್ಟು ಬ್ಯಾಕ್ ಪಾರ್ಟ್.
ಈಗ ಈ ಲೈನಿಂಗ್ನ ಬೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ನ ಯಾವ ರೀತಿ ಕಟ್ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಮಗೆ ಬ್ಯಾಕ್ ಪಾರ್ಟಲ್ಲಿ ಯಾವುದೇ ರೀತಿ ಓಪನಿಂಗ್ ಅನ್ನೋದು ಬರ್ತಾ ಇಲ್ಲ. ಸೊ ಮೈನ್ ಫ್ಯಾಬ್ರಿಕ್ ಫೋಲ್ಡಿಂಗ್ ಸೈಡ್ ಅನ್ನೋದು ನನ್ನ ಸೈಡ್ಗೆ ಪ್ಲೇಸ್ ಮಾಡಿಕೊಂಡು ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ಕು ಸುತ್ತಲೂ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಬ್ಯಾಕ್ ಪಾರ್ಟಲ್ಲಿ ನಾವು ನೆಕ್ ಡಿಸೈನ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಕ್ಯಾನ್ವಾಸ್ ಪೇಪರ್ನ ಯೂಸ್ ಮಾಡಿಕೊಂಡು ನೆಕ್ ಡಿಸೈನ್ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಕ್ಯಾನ್ವಾಸ್ ಪೇಪರ್ ಅನ್ನೋದು ತೊಗೊಂಡಿದ್ದೀನಿ, ಫೋಲ್ಡಿಂಗಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಮಗೆ ನೆಕ್ ಡೀಪ್ ಎಷ್ಟು ಬೇಕಾಗುತ್ತೋ ಅದಕ್ಕಿಂತ 1 ಇಂಚ್ ಅಥವಾ 2 ಇಂಚಸ್ ಎಕ್ಸ್ಟ್ರಾ ಇರೋದ್ರನ್ನ ತೊಗೊಳ್ಳಿ. ಹಾಗೆ ಬಿಡ್ತು ಅಷ್ಟೇ. ಆಲ್ರೆಡಿ ಬ್ಯಾಕ್ ಪಾರ್ಟಲ್ಲಿ ನಾವು ಲೈನಿಂಗ್ ಮೇಲೆ ನೆಕ್ ಬಿಡ್ತು, ನೆಕ್ ಡೆಪ್ತ್ ಎಲ್ಲವೂ ಕೂಡ ಮಾರ್ಕ್ ಮಾಡಿದ್ದೀನಿ. ಈಗ ನಾವು ಕ್ಯಾನ್ವಾಸ್ ಮೇಲೆ ಆ ಲೈನಿಂಗ್ನ ಬೇಸ್ ಮಾಡ್ಕೊಂಡು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಲೈನಿಂಗು ಮತ್ತು ಕ್ಯಾನ್ವಾಸ್ ಪೇಪರ್ ಅನ್ನೋದು ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ಫಸ್ಟ್ ನೆಕ್ ವಿಡ್ತ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ ಡೆಪ್ತ್ ಕೂಡ ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಾನು ಲೈನಿಂಗ್ ಮೇಲೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಸೇಮ್ ಮಾರ್ಕಿಂಗ್ಸ್ನ ಕ್ಯಾನ್ವಾಸ್ ಮೇಲೆ ಕೂಡ ಮಾರ್ಕ್ ಮಾಡಿಕೊಂಡು ಈಗ ಲೈನಿಂಗ್ನ ಸಪ್ರೇಟ್ ಮಾಡಿಕೊಂಡು ಈಗ ನಾನೇನು ಡಾಟ್ ಪಾಯಿಂಟ್ಸ್ನ ಇಟ್ಕೊಂಡಿದ್ದೀನಿ ಅಲ್ಲೆಲ್ಲ ಕೂಡ ನಾನು ಲೈನ್ಸ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈಗ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಮೇಲ್ಗಡೆ ಬೋಟ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೆಕ್ ಶೇಪನ್ನ ಡ್ರಾ ಮಾಡ್ಕೊಳ್ಳೋದಕ್ಕೆ 4.5 ಇಂಚ್ ಇರೋ ಥರ ಒಂದು ಬಾಕ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆನೂ 4.5, ಮೇಲ್ಗಡೆ ಲೈನಲ್ಲೂ 4.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ನಾನೇನು ತೋರಿಸ್ತಾ ಇದ್ದೀನಿ ರೆಫರೆನ್ಸ್ ಬೇಕು. ಈ ಪಿಕ್ಚರಲ್ಲಿ ಏನು ಡಿಸೈನ್ ಇದೆಯೋ ಸೇಮ್ ಡಿಸೈನ್ ಅನ್ನೋದು ನಾವು ಡ್ರಾಫ್ಟಿಂಗ್ ಅನ್ನೋದು ಮಾಡ್ಕೋಬೇಕು. ನಾನು ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲ್ ಅನ್ನೋದು ಯೂಸ್ ಮಾಡಿಕೊಂಡು ನೀಟಾಗಿ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಅರ್ಧ ಇಂಚ್ ಒಳಗಡೆಗೆ ನಾನು ಪಾಯಿಂಟ್ಸ್ ಅನ್ನೋದು ಮಾರ್ಕ್ ಮಾಡ್ಕೊಬರ್ತಾ ಇದ್ದೀನಿ. ನೋಡಿ, ಈ ರೀತಿ ಅರ್ಧ ಇಂಚ್ ಒಳಗಡೆಗೆ ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡು ನಾವು ಈ ಅರ್ಧ ಇಂಚ್ ಒಳಗಡೆ ನಾವು ಕಟ್ ವರ್ಕ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನಾನೇನು ಡಿಸೈನ್ ಅನ್ನೋದು ಮಾರ್ಕ್ ಮಾಡಿದ್ದೀನೋ ಆ ಡಿಸೈನ್ ಒಳಗಡೆಗೆ ನಾನು ಅರ್ಧ ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ, ಈಗ ನಾನೇನು ಪಾಯಿಂಟ್ಸ್ ಅನ್ನೋದು ಇಟ್ಟಿದ್ದೀನೋ ಅದೆಲ್ಲವೂ ಕೂಡ ನೀಟಾಗಿ ರೀತಿ ಟ್ರೇಸ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಯಾವುದಾದ್ರೂ ಒಂದು ವಾಟರ್ ಬಾಟಲ್ ಕ್ಯಾಪ್ ಅನ್ನೋದು ಯೂಸ್ ಮಾಡಿಕೊಂಡು ನೀಟಾಗಿ ನೀವು ಕಟ್ ವರ್ಕ್ ಶೇಪ್ಸ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ನಾವು 1/2 ಇಂಚ್ ಒಳಗಡೆ ಏನು ಮಾರ್ಕ್ ಮಾಡ್ಕೊಂಡಿದ್ವಿ ಅದರೊಳಗಡೆ ನಾವು ಕಟ್ ವರ್ಕ್ ಶೇಪ್ಸ್ ಅನ್ನೋದು ಡ್ರಾ ಮಾಡ್ಕೊತಾ ಹೋಗಬೇಕು. ನೋಡಿ, ಈ ರೀತಿ ಮೊದಲೇ ನಾವು 1/2 ಇಂಚ್ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಎಲ್ಲವೂ ಕೂಡ ಒಂದೇ ಈಕ್ವಲ್ ಆಗಿರುತ್ತೆ. ವಿಡ್ತು ಈಕ್ವಲ್ ಆಗಿರಬೇಕು ಮತ್ತು ಹೈಟು ಕೂಡ ಕಟ್ ವರ್ಕ್ ಶೇಪ್ದು ಈಕ್ವಲ್ ಆಗಿರಬೇಕು. ಆಗಲೇ ನಿಮಗೆ ಡಿಸೈನ್ ಅನ್ನೋದು ನೋಡೋದಕ್ಕೆ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವಿಡಿಯೋ ಯೂಸ್ಫುಲ್ ಆಗ್ತಿದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದು ಮರಿಬೇಡಿ. ನೋಡಿ, ಈ ರೀತಿ ನಾನು ಕಟ್ ವರ್ಕ್ ಶೇಪ್ಸ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಕಟ್ ವರ್ಕ್ ಶೇಪ್ಸ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀವೋ ಅದರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೋಬೇಕು. ಶೇಪ್ಸ್ ಎಲ್ಲೂ ಕೂಡ ಔಟ್ ಆಗಬಾರ್ದು, ಆ ರೀತಿ ನೀವು ಕಟ್ ಮಾಡ್ಕೋಬೇಕು. ಬಿಗಿನರ್ಸ್ಗೆ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಗುಂಡ್ ಪಿನ್ಸ್ ಅನ್ನೋದು ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ನಿಧಾನಕ್ಕೆ ನೀವು ಕಟ್ ವರ್ಕ್ ಶೇಪ್ಸ್ ಅನ್ನೋದು ಕಟ್ ಮಾಡ್ಕೊಳ್ಳಿ. ನೋಡಿ, ನಾವೇನು ನೆಕ್ ಡಿಸೈನ್ ಅನ್ನೋದು ಮಾರ್ಕ್ ಮಾಡಿದಿರೋ ಅದರ ಔಟ್ ಸೈಡ್ಗೆ 1 ಇಂಚ್ ಎಕ್ಸ್ಟ್ರಾ ಇರೋ ಥರ ನಾನು ಕ್ಯಾನ್ವಾಸ್ ಪೇಪರ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ನಾವೇನು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡಿದ್ವಲ್ಲ ಆ ಲೈನ್ ಕರೆಕ್ಟಾಗಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು ಫಸ್ಟ್ ಈ ರೀತಿ. ಯಾಕಂದರೆ ನಮಗೆ ಕ್ಯಾನ್ವಾಸ್ ಅನ್ನೋದು ಅನ್ಇವೆನ್ ಆಗಿರುತ್ತಲ್ವ, ಅದಕ್ಕೋಸ್ಕರ ಸ್ಟ್ರೈಟಾಗಿ ಒಂದು ಲೈನ್ ಹಾಕಿದ್ದೆ. ಅದನ್ನು ಕಟ್ ಮಾಡಿಕೊಂಡು ಈಗ ನಾವು ನೆಕ್ ಶೇಪ್ ಅನ್ನೋದು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ವರ್ಕ್ ಶೇಪ್ಸ್ ಅನ್ನೋದು ಕಟ್ ಮಾಡುವಾಗ ಸಿಸರ್ ಅನ್ನೋದು ನೀಟಾಗಿ ಮೂವ್ ಮಾಡಬೇಕು. ನೋಡಿ, ಈ ರೀತಿ ಸಿಸರ್ ಎಡ್ಜಲ್ಲಿ ನಾವು
ಕಟ್ ವರ್ಕ್ ಶೇಪ್ಸ್ ಅನ್ನೋದು ಕಟ್ ಮಾಡಿಕೊಂಡ್ರೆ ನಿಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಬಿಗಿನರ್ಸು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಕೂಡ ಕಟ್ ವರ್ಕ್ ಶೇಪ್ಸ್ ಕಟ್ ಮಾಡೋದು ತುಂಬಾ ಈಸಿ ಅನಿಸುತ್ತೆ. ಕ್ಯಾನ್ವಾಸ್ ಪೇಪರ್ಗೆ ಒಂದು ಸೈಡು ನಮಗೆ ಗಮ್ ಅನ್ನೋದು ಕೊಟ್ಟಿರ್ತಾರೆ. ಆ ಗಮ್ ಇರೋ ಸೈಡು ನಾವು ಲೈನಿಂಗಿಗೆ ನೀಟಾಗಿ ಐರನ್ ಮಾಡ್ಕೋಬೇಕು. ಆಗ ನಿಮಗೆ ನೆಕ್ ಶೇಪ್ ಅನ್ನೋದು ಲೈನಿಂಗಿಗೆ ನೀಟಾಗಿ ಸ್ಟಿಕ್ ಆಗಿಬಿಡುತ್ತೆ. ಈಗ ಒಂದು ಸಲ ಕ್ಯಾನ್ವಾಸ್ ನೆಕ್ ಡಿಸೈನ್ ಅನ್ನೋದು ಓಪನ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಅಂದರೆ ಎಲ್ಲಾದರೂ ನಿಮಗೆ ಶೇಪ್ ಔಟ್ ಆಗಿದ್ರೆ ಮತ್ತು ನೀಟಾಗಿ ನೀವು ರೀಶೇಪ್ ಅನ್ನೋದು ಕೊಟ್ಕೋಬೇಕು. ಈಗ ಲೈನಿಂಗ್ಗೆ ಮಿಡ್ ಪಾಯಿಂಟ್ ಅನ್ನೋದು ನೋಡಿಕೊಂಡು ನೀಟಾಗಿ ನೀವು ಈ ಕ್ಯಾನ್ವಾಸ್ ನೆಕ್ ಡಿಸೈನ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ನಾನು ಫಸ್ಟ್ ಲೈನಿಂಗಿಗೆ ಮೈಕ್ರೋಡಾಟ್ ಫ್ಯೂಸಿಂಗ್ ಅನ್ನೋದು ಐರನ್ ಮಾಡಿದ್ದೀನಿ. ಅದ್ರ ಮೇಲ್ಗಡೆ ಕ್ಯಾನ್ವಾಸ್ ನೆಕ್ ಪೇಪರ್ ಡಿಸೈನ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಟ್ ವರ್ಕ್ ನೆಕ್ ಡಿಸೈನ್ ಅನ್ನೋದು ನಾವು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಸ್ಟಿಚ್ ಮಾಡಿದ ನಂತರ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಫೋಲ್ಡಿಂಗ್ ಹಾಕೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ನಾನಿಲ್ಲಿ ಲೈನಿಂಗಿಗೆ ಫಸ್ಟ್ ಮೈಕ್ರೋಡಾಟ್ ಫ್ಯೂಸಿಂಗ್ ಅನ್ನೋದು ಅಟ್ಯಾಚ್ ಮಾಡಿ ಅದರ ಮೇಲ್ಗಡೆ ಕ್ಯಾನ್ವಾಸ್ ನೆಕ್ ಪೇಪರ್ ಅನ್ನೋದು ಅಟ್ಯಾಚ್ ಮಾಡಿದ್ದೀನಿ. ಈ ರೀತಿ ನಾವು ಡಬಲ್ ಫ್ಯೂಸಿಂಗ್ ಯೂಸ್ ಮಾಡಿಕೊಂಡು ಕಟ್ ವರ್ಕ್ ಶೇಪ್ಸ್ ಅನ್ನೋದು ಡಿಸೈನ್ ಮಾಡಿಕೊಂಡ್ರೆ ನಾವು ಬ್ಲೌಸ್ ರೆಡಿ ಆದಮೇಲೆ ವೇರ್ ಮಾಡ್ಕೊಂಡಾಗ ಈ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಫೋಲ್ಡಿಂಗ್ ಆಗದಿರಾ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ ನಾನು 2 ಫ್ಯೂಸಿಂಗ್ ಅನ್ನೋದು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗಿಗೆ ಕರೆಕ್ಟಾಗಿ ಮಿಡ್ ಪಾಯಿಂಟ್ ಅನ್ನೋದು ನೋಡಿಕೊಂಡು ಈ ಕ್ಯಾನ್ವಾಸ್ ನೆಕ್ ಡಿಸೈನ್ ಪೇಪರ್ ಅನ್ನೋದು ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಈಗ ಆ ಕ್ಯಾನ್ವಾಸ್ ಪೇಪರ್ ಎಡ್ಜಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಂಡಿದ್ದೀನಿ. ಈಗ ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ಈ ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡ್ಕೋಬೇಕು. ನೋಡಿ, ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗ್ ಅನ್ನೋದು ನಾವೇನು ಫ್ಯೂಸಿಂಗ್ ಮತ್ತು ಕ್ಯಾನ್ವಾಸ್ ನೆಕ್ ಪೇಪರ್ ಅನ್ನೋದು ಅಟ್ಯಾಚ್ ಮಾಡಿದ್ವಿ ಅದು ಮೇಲ್ಗಡೆ ಬರೋ ಥರ ಈ ರೀತಿ ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡ್ಕೋಬೇಕು. ನೀಟಾಗಿ ಸೆಂಟ್ರಲ್ ಒಂದು ಗುಂಡ್ಪಿನ್ಸ್ ಅನ್ನೋದು ಸೆಕ್ಯೂರ್ ಮಾಡ್ಕೊಬೇಡಿ, ಆ ಕಡೆ ಈ ಕಡೆ ಜರುಗದೆ ನೀಟಾಗಿರುತ್ತೆ. ಇಲ್ಲಿ ನಾವು ಕ್ಯಾನ್ವಾಸ್ ಮೇಲೆ ನೆಕ್ ಡಿಸೈನ್ ಅನ್ನೋದು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಮಿಷಿನಲ್ಲಿ ಸ್ಟಿಚಿಂಗ್ ಅಂತರ ಅನ್ನೋದು ತುಂಬ ಕಡಿಮೆ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಆಗಲೇ ನಿಮಗೆ ನೆಕ್ ಡಿಸೈನ್ ಅನ್ನೋದು ಎಲ್ಲೂ ಕೂಡ ಶೇಪ್ ಔಟ್ ಆಗ್ದಿರ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಅದರಲ್ಲೂ ಎಸ್ಪೆಷಲಿ ನಾವು ಕಟ್ ವರ್ಕ್ ಡಿಸೈನ್ ಅನ್ನೋದು ಸ್ಟಿಚ್ ಮಾಡ್ತಿದ್ದಾಗ ಕಟ್ ವರ್ಕ್ ಶೇಪ್ನ ಸ್ಟಿಚ್ ಮಾಡಬೇಕಾದ್ರೆ ಸ್ಟಿಚಿಂಗ್ ಅಂತರ ಅನ್ನೋದು ಕಡಿಮೆ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಆಗಲೇ ನಿಮಗೆ ಆ ಶೇಪ್ಸ್ ಅನ್ನೋದು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬ್ಲೌಸ್ದು ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು, ಹಾಗೆ ಫ್ರಂಟ್ ಪಾರ್ಟಲ್ಲಿ ಯಾವ ಥರ ನೆಕ್ ಡಿಸೈನ್ ಅನ್ನೋದು ಸ್ಟಿಚ್ ಮಾಡ್ತಾಯಿದ್ದೀನಿ ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ಕ್ಯಾನ್ವಾಸ್ ಎಡ್ಜಲ್ಲಿ ನಮಗೆ ಸ್ಟಿಚ್ ಅನ್ನೋದು ಬರಬೇಕು. ತುಂಬ ಜನ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಅನ್ನೋದು ಹಾಕ್ತಾರೆ. ಆದಷ್ಟು ಎಡ್ಜಲ್ಲಿ ಸ್ಟಿಚ್ ಅನ್ನೋದು ಹಾಕೋದ್ರಿಂದ ನಿಮ್ಗೆ ಆ ಶೇಪ್ ಅನ್ನೋದು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಯೂಸ್ಫುಲ್ ಆಗುತ್ತೆ. ನೋಡಿ, ಕ್ಲಾತ್ ಅನ್ನೋದು ಈ ರೀತಿ ತಿರುಗಿಸ್ಕೊತಾ ಇರಬೇಕು. 2 ಹ್ಯಾಂಡ್ಸ್ ಅನ್ನೋದು ಕ್ಲಾತ್ ಮೇಲೆ ಪ್ಲೇಸ್ ಮಾಡಿಕೊಂಡು ಆ ಕಟ್ ವರ್ಕ್ ಶೇಪ್ ಅನ್ನೋದು ಹೇಗಿದೆಯೋ ಹಾಗೆ ನಾವು ನೀಟಾಗಿ ಕ್ಲಾತ್ ಅನ್ನೋದು ಈ ರೀತಿ ತಿರುಗಿಸ್ಕೊಂಡಾಗ ನಿಮಗೆ ಆ ಶೇಪ್ ಅನ್ನೋದು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಈಸಿ ಅನಿಸುತ್ತೆ. ಕಟ್ ವರ್ಕ್ ನೆಕ್ ಶೇಪ್ಸ್ನ ಸ್ಟಿಚ್ ಮಾಡಬೇಕಾದ್ರೆ ಕಂಪಲ್ಸರಿ ನೀವು ಮಿಷಿನಲ್ಲಿ ಸ್ಟಿಚಿಂಗ್ ಅಂತರ ಅನ್ನೋದು ಕಡಿಮೆ ಇಟ್ಕೊಂಡು ಸ್ಟಿಚ್ ಮಾಡಿ, ಆಗಲೇ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ಸ್ಟಿಚ್ ಮಾಡಿದ ನಂತರ ಒಂದು ಸಲ ಬ್ಯಾಕ್ ಸೈಡ್ಗೆ ಈ ರೀತಿ ಟರ್ನ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಸ್ಟಿಚ್ ಮಾಡಿದೆಯೋ ಅಥವಾ ಎಲ್ಲಾದರೂ ಕ್ಲಾತ್ ಏನಾದರೂ ರಿಂಕಲ್ಸ್ ಬಂದಿದೆಯಾ ಅಂತ ನೋಡಿಕೊಂಡು ಈಗ ನೆಕ್ ಸುತ್ತೂರ ಒಂದು 1/4 ಇಂಚಷ್ಟು ಮಾರ್ಜಿನ್ ಅನ್ನೋದು ಇಟ್ಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಕಟ್ ವರ್ಕ್ ಶೇಪ್ ಹತ್ರನೂ ಅಷ್ಟೇ ನೀಟಾಗಿ ಒಂದು 1/4 ಇಂಚ್ ಮಾರ್ಜಿನ್ ಅನ್ನೋದು ಇಟ್ಕೊಂಡು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸಸ್ ಇರೋ ಫ್ಯಾಬ್ರಿಕ್ ಎಲ್ಲವೂ ನಿಧಾನಕ್ಕೆ ನೀಟಾಗಿ ನೀವು ಈ ರೀತಿ ಎಕ್ಸಸ್ ಇರೋಂಥ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ಕಟ್ ವರ್ಕ್ ಶೇಪ್ಸ್ನ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೊಸೆಸ್ ಇದು. ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈಗ ಪ್ರತಿ ಕಾರ್ನರ್ ಹತ್ರ ನಮ್ಗೆ ಕಟ್ ವರ್ಕ್ ಶೇಪ್ ಹತ್ರ ನಾವು ಹಾಕಿರೋ ಸ್ಟಿಚ್ ಅನ್ನೋದು ಕಟ್ ಆಗದೆ ಇರೋ ಥರ ಒಂದು ನಾಚಸ್ ಅನ್ನೋದು ಇಟ್ಕೊಂಡು ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ಹಾಕಿರೋಂಥ ಸ್ಟಿಚ್ ಅನ್ನೋದು ಕಟ್ ಆಗಬಾರ್ದು. ಆ ರೀತಿ ನೀವು ಕಟ್ ವರ್ಕ್ ಶೇಪ್ ಸೆಂಟರಲ್ಲಿ ನಾವು ಆ ರೀತಿ ನಾಚಸ್ ಅನ್ನೋದು ಇಟ್ಕೋಬೇಕು. ಈಗ ಇದನ್ನು ನೀಟಾಗಿ ರೀತಿ ಇನ್ಔಟ್ ಮಾಡ್ಕೋಬೇಕು. ನೋಡಿ, ಅಲ್ಲಿ ಇನ್ಔಟ್ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಸಿಸರ್ ಅನ್ನೋದು ಈ ಶಾರ್ಪ್ ಆಗಿರೋಂಥ ಟೂಲ್ ಅನ್ನೋದು ಯೂಸ್ ಮಾಡಿಕೊಂಡು ನೀಟಾಗಿ ಇನ್ಔಟ್ ಮಾಡಿಕೊಂಡ್ರೆ ನಿಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ, ಆ ಕಟ್ ವರ್ಕ್ ಶೇಪ್ಸ್ ಹತ್ರ ಫಿಂಗರ್ ಅನ್ನೋದು ಯೂಸ್ ಮಾಡಿಕೊಂಡು ನೋಡಿ ಈ ರೀತಿ ಕಟ್ ವರ್ಕ್ ಶೇಪ್ಸ್ ಅನ್ನೋದು ನೀಟಾಗಿ ಇನ್ಔಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಶಾರ್ಪ್ ಎಡ್ಜಸ್ ಹತ್ರ ಸಿಸರ್ ಅನ್ನೋದು ಯೂಸ್ ಮಾಡಿಕೊಂಡು ನೀಟಾಗಿ ಇನ್ಔಟ್ ಮಾಡ್ಕೋಬೇಕು. ಈ ರೀತಿ ಇನ್ಔಟ್ ಮಾಡ್ಕೊಂಡಿದ ನಂತರ ಒಂದು ಸಲ ನೀಟಾಗಿ ಐರನ್ ಮಾಡ್ಕೊಂಬಿಟ್ರೆ ನಿಮಗೆ ನೆಕ್ ಡಿಸೈನ್ ಅನ್ನೋದು ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ.
ಕೆಲವೊಬ್ಬರು ಕಟ್ ವರ್ಕ್ ಮೇಲ್ಗಡೆ ಕೂಡ ಸ್ಟಿಚ್ ಹಾಕ್ತಾರೆ, ಅಂದರೆ ಮೇಲ್ಗಡೆ ಕಾಣಿಸೋ ಥರ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾರೆ. ನಾವಿಲ್ಲಿ ಸ್ಟಿಚ್ಚಿಂಗ್ ಅಂತರ ಅನ್ನೋದು ಕಡಿಮೆ ಇಟ್ಕೊಂಡು ಸ್ಟಿಚ್ ಮಾಡಿರೋದ್ರಿಂದ ಮೇಲ್ಗಡೆ ಸ್ಟಿಚ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಒಂದು ಸಲ ನೀಟಾಗಿ ಐರನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ನಮಗೆ ನೆಕ್ ಡಿಸೈನ್ ಅನ್ನೋದು ರೆಡಿ ಆಗುತ್ತೆ. ಒಂದು ಸಲ ನೀಟಾಗಿ ಕಟ್ ವರ್ಕ್ ಶೇಪ್ಸ್ ಮೇಲೆ ನೀಟಾಗಿ ಐರನ್ ಮಾಡಿದ್ದೀವಿ ಅಂದರೆ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಐರನ್ ಮಾಡ್ಕೊಂಡಿದ್ದ ನಂತರ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡೂ ಕೂಡ ಸುತ್ತಲೂ ನಾವು ಜಾಯಿನ್ ಮಾಡ್ಕೋಬೇಕು. ಜಾಯಿನ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇದೆಯೋ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿಕೊಂಡು ಡಾಟ್ಸ್ ಅನ್ನೋದು ಇಟ್ಕೊಂಡಿದ್ದೀವಿ ಅಂದರೆ ನಮಗೆ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಗುತ್ತೆ ಬ್ಲೌಸಲ್ಲಿ. ಬ್ಲೌಸ್ ಕಂಪ್ಲೀಟಾಗಿ ಸ್ಟಿಚ್ ಮಾಡಿದ ನಂತರ ಬ್ಲೌಸ್ ಹೇಗೆ ಕಾಣಿಸ್ತಿದೆ ಅಂತ ನಾನು ಫೋಟೋಸ್ ಅನ್ನೋದು ಆ್ಯಡ್ ಮಾಡಿದ್ದೀನಿ. ಈ ಬ್ಲೌಸ್ ಡಿಸೈನ್ ಹೇಗೆ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಬ್ಯಾಕ್ ಬಂದು ಈ ರೀತಿ ಡಿಸೈನ್ ಅನ್ನೋದು ಇಟ್ಟಿದ್ದೀವಿ. ಫ್ರಂಟ್ ಬಂದಾಗ ಡೀಪ್ ನೆಕ್ ಬ್ಲೌಸ್ ಬರುತ್ತೆ, ಅಂದರೆ ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ಡೀಪ್ ನೆಕ್ಕು. ನೋಡಿ ಬ್ಯಾಕಲ್ಲಿ ನಮಗೆ ಈ ರೀತಿ ಡಿಸೈನ್ ಅನ್ನೋದು ರೆಡಿ ಆಗಿದೆ. ಫ್ರಂಟ್ ಬಂದು ಗಿಟಾರ್ ನೆಕ್ ಶೇಪ್ ಅನ್ನೋದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಫ್ರಂಟ್ ಪಾರ್ಟ್ನ ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಫ್ರೆಂಡ್ಸ್.